ಗದ್ದುಗೆ ಗುದ್ದಾಟದಲ್ಲಿ ಸಮುದಾಯಗಳು ಎಂಟ್ರಿ ಆಗಿದ್ದಾಗಿದೆ. ಕಾಂಗ್ರೆಸ್ನ ಈ ಪವರ್ ಫೈಟ್ ನಲ್ಲಿ ಸಮುದಾಯಗಳ ಸಮರ ಸದ್ಯಕ್ಕೀಗ ನಡೀತಾ ಇದೆ. ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಹಾಗೆ ಕುರುಬ ಶ್ರೀಗಳು ಸಾಥ್ ಕೊಡ್ತಾ ಇದ್ದಾರೆ. ಕುರುಬರು ಕುರಿಗಳೆಲ್ಲ ಟೈಮ್ ಬಂದ್ರೆ ಟಗ್ರ ಆಗ್ಬೇಕಾಗತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬಸವರಾಜ ದೇವರು ವಾರ್ನ್ ಮಾಡಿರೋದು, ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೆಳಗೆ ಇಳಿಸಿದ್ದೇ ಆದಲ್ಲಿ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಜೊತೆ ಈಗ ರೇವಣ ಸಿದ್ದೇಶ್ವರ ಪೀಠದ ಸ್ವಾಮೀಜಿಗಳಾದ ಬಸವರಾಜ ದೇವರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸ್ವಾಮೀಜಿಗಳೇ, ಈ ಕುರುಬ ಸಮುದಾಯದವರು ಒಂದ್ ಕಡೆ ಸಭೆ ಮಾಡಿದ್ರು, ಆ ಸಭೆಯಲ್ಲಿ ನೀವು ಸಹ ಭಾಗಿಯಾಗಿದ್ದೀರಾ. ಈಗ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಕುರ್ಚಿಗಾಗಿ ಕಿತ್ತಾಟ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಏನೆಲ್ಲ ನಿರ್ಣಯ ಆಯ್ತು ಸ್ವಾಮೀಜಿ ಅಂತ? ಏನಂದ್ರ, ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಪ್ರಗತಿದಾಯಕವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಒಂದು ಕಾರಣ ಇಲ್ಲದೇ ಅವರನ್ನ ಪದಚ್ಯುತಿಗೊಳಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಇದೊಂದು ವಿಪರ್ಯಾಸ. ಅವರ ಏನು ಆಲೋಚನೆಗಳಿದ್ದಾವೆ ಮತ್ತು ಕರ್ನಾಟಕಕ್ಕೆ ಏನು ಪ್ರಗತಿಪರ ವಿಚಾರಗಳೇನದಾವೆ ಅವುಗಳ ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನಿವಾರ್ಯ. ಇಂಥ ಸ್ಥಿತಿಯಲ್ಲಿ ಯಾವುದೇ ಸಂದರ್ಭ ಬಂದರೂ ಮತ್ತು ಕರ್ನಾಟಕದ ಪ್ರಗತಿಗೆ ಮತ್ತು ಪಕ್ಷದ ಪ್ರಗತಿಗೆ ಅವರು ಅನಿವಾರ್ಯ. ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಡಿಸಿಎಂ ಅವರು ಸಹ ಒಂದ್ ಕಡೆ ಬದಲಾವಣೆ ಮಾಡಿದ್ರೆ ಬಹಳಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ಸಮುದಾಯ ಮುಖಂಡರು ಎಲ್ಲ ಹೇಳ್ತಿದ್ರೆ ಕಾಂಗ್ರೆಸ್ ಬಿಟ್ಟು ಬರ್ತೀವಿ, ಕಾಂಗ್ರೆಸ್ ಅನ್ನು ಬಹಿಷ್ಕಾರ ಮಾಡ್ತೀವಿ, ಪ್ರಾದೇಶಿಕ ಪಕ್ಷವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅವರು ನಿಲುವುಗಳನ್ನ ಮತ್ತು ಅವರು ಆಲೋಚನೆಗಳು ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಏನಾದರೂ ಆ ತರದ ಪದಚ್ಯುತಿಗೊಳಿಸಿದಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮಗಳು ಕರ್ನಾಟಕದಲ್ಲಿ ಆಗ್ತವೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದನ್ನ ಆ ತರ ಆಲೋಚನೆ ಮಾಡಬಾರದು. ಅವರನ್ನ ಇನ್ನೂ 2.5 ವರ್ಷವರೆಗೂ ಮುಂದುವರಿಸುವಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಏನಂತ ತಾವು ಹೇಳಿದ್ರು ಸ್ವಾಮೀಜಿ ಅಂತ ಈ ಒಂದು ವಿಚಾರಕ್ಕೆ? ನಾವು ಕುರುಬರು ಬರೀ ಕುರಿಗಳಲ್ಲ, ಅದನ್ನ ಟಗರ್ ಆಗ್ಬೇಕಾಗತ್ ನಾವು ಎಲ್ರೂ. ಅದಕ್ಕೆ ಯಾವುದೇ ರೀತಿ ಯಾವುದೇ ಸಂದರ್ಭ ಬಂದ್ರೂ ಅವರನ್ನ ಪದಚ್ಯುತಿಗೊಳಿಸುವಂತದ್ದು ಅಥವಾ ಅವರ ಸ್ಥಾನಕ್ಕೆ ಅಗೌರವ ತೋರಿಸುವಂತದ್ದು ಸರಿಯಲ್ಲ. ಇದಿಷ್ಟು ಕುರುಬ ಸಮಾಜದ ಸ್ವಾಮೀಜಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಗದ್ದುಗೆ ಗುದ್ದಾಟದಲ್ಲಿ ಸಮುದಾಯಗಳು ಎಂಟ್ರಿ ಆಗಿದ್ದಾಗಿದೆ. ಕಾಂಗ್ರೆಸ್ನ ಈ ಪವರ್ ಫೈಟ್ ನಲ್ಲಿ ಸಮುದಾಯಗಳ ಸಮರ ಸದ್ಯಕ್ಕೀಗ ನಡೀತಾ ಇದೆ. ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಹಾಗೆ ಕುರುಬ ಶ್ರೀಗಳು ಸಾಥ್ ಕೊಡ್ತಾ ಇದ್ದಾರೆ. ಕುರುಬರು ಕುರಿಗಳೆಲ್ಲ ಟೈಮ್ ಬಂದ್ರೆ ಟಗ್ರ ಆಗ್ಬೇಕಾಗತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬಸವರಾಜ ದೇವರು ವಾರ್ನ್ ಮಾಡಿರೋದು, ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೆಳಗೆ ಇಳಿಸಿದ್ದೇ ಆದಲ್ಲಿ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಜೊತೆ ಈಗ ರೇವಣ ಸಿದ್ದೇಶ್ವರ ಪೀಠದ ಸ್ವಾಮೀಜಿಗಳಾದ ಬಸವರಾಜ ದೇವರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸ್ವಾಮೀಜಿಗಳೇ, ಈ ಕುರುಬ ಸಮುದಾಯದವರು ಒಂದ್ ಕಡೆ ಸಭೆ ಮಾಡಿದ್ರು, ಆ ಸಭೆಯಲ್ಲಿ ನೀವು ಸಹ ಭಾಗಿಯಾಗಿದ್ದೀರಾ. ಈಗ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಕುರ್ಚಿಗಾಗಿ ಕಿತ್ತಾಟ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಏನೆಲ್ಲ ನಿರ್ಣಯ ಆಯ್ತು ಸ್ವಾಮೀಜಿ ಅಂತ? ಏನಂದ್ರ, ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಪ್ರಗತಿದಾಯಕವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಒಂದು ಕಾರಣ ಇಲ್ಲದೇ ಅವರನ್ನ ಪದಚ್ಯುತಿಗೊಳಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಇದೊಂದು ವಿಪರ್ಯಾಸ. ಅವರ ಏನು ಆಲೋಚನೆಗಳಿದ್ದಾವೆ ಮತ್ತು ಕರ್ನಾಟಕಕ್ಕೆ ಏನು ಪ್ರಗತಿಪರ ವಿಚಾರಗಳೇನದಾವೆ
ಅವುಗಳ ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನಿವಾರ್ಯ. ಇಂಥ ಸ್ಥಿತಿಯಲ್ಲಿ ಯಾವುದೇ ಸಂದರ್ಭ ಬಂದರೂ ಮತ್ತು ಕರ್ನಾಟಕದ ಪ್ರಗತಿಗೆ ಮತ್ತು ಪಕ್ಷದ ಪ್ರಗತಿಗೆ ಅವರು ಅನಿವಾರ್ಯ. ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಒಂದ್ ಕಡೆ DCM ಅವರು ಸಹ ಒಂದ್ ಕಡೆ ಆ ಬದಲಾವಣೆ ಮಾಡಿದ್ರೆ ಬಹಳಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ವರಿಷ್ಠ ಸಮುದಾಯ ಮುಖಂಡರು ಎಲ್ಲ ಹೇಳ್ತಿದ್ರೆ ಕಾಂಗ್ರೆಸ್ ಬಿಟ್ಟು ಬರ್ತೀವಿ, ಕಾಂಗ್ರೆಸ್ ಅನ್ನ ಬಹಿಷ್ಕಾರ ಮಾಡ್ತೀವಿ, ಪ್ರಾದೇಶಿಕ ಪಕ್ಷವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅವರು ಆ ನಿಲುವುಗಳನ್ನ ಮತ್ತು ಅವರು ಆಲೋಚನೆಗಳು ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಏನಾದರೂ ಆ ತರದ ಪದಚ್ಯುತಿಗೊಳಿಸಿದಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮಗಳು ಕರ್ನಾಟಕದಲ್ಲಿ ಆಗ್ತವೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದನ್ನ ಆ ತರ ಆಲೋಚನೆ ಮಾಡಬಾರದು. ಅವರನ್ನ ಇನ್ನೂ 2.5 ವರ್ಷವರೆಗೂ ಮುಂದುವರಿಸುವಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಏನಂತ ತಾವು ಹೇಳಿದ್ರು ಸ್ವಾಮೀಜಿ ಅಂತ ಈ ಒಂದು ವಿಚಾರಕ್ಕೆ? ನಾವು ಕುರುಬರು ಬರೀ ಕುರಿಗಳಲ್ಲ, ಅದನ್ನ ಟಗರ್ ಆಗ್ಬೇಕಾಗತ್ ನಾವು ಎಲ್ರೂ. ಅದಕ್ಕೆ ಯಾವುದೇ ರೀತಿ ಯಾವುದೇ ಸಂದರ್ಭ ಬಂದ್ರೂ ಅವರನ್ನ ಪದಚ್ಯುತಿಗೊಳಿಸುವಂತದ್ದು ಅಥವಾ ಅವರ ಸ್ಥಾನಕ್ಕೆ ಅಗೌರವ ತೋರಿಸುವಂತದ್ದು ಸರಿಯಲ್ಲ. ಇದಿಷ್ಟು ಕುರುಬ ಸಮಾಜದ ಸ್ವಾಮೀಜಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಗದ್ದುಗೆ ಗುದ್ದಾಟದಲ್ಲಿ ಸಮುದಾಯಗಳು ಎಂಟ್ರಿ ಆಗಿದ್ದಾಗಿದೆ. ಕಾಂಗ್ರೆಸ್ನ ಈ ಪವರ್ ಫೈಟ್ ನಲ್ಲಿ ಸಮುದಾಯಗಳ ಸಮರ ಸದ್ಯಕ್ಕೀಗ ನಡೀತಾ ಇದೆ. ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಮಡಿವಾಳ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಹಾಗೆ ಕುರುಬ ಶ್ರೀಗಳು ಸಾಥ್ ಕೊಡ್ತಾ ಇದ್ದಾರೆ. ಕುರುಬರು ಕುರಿಗಳೆಲ್ಲ ಟೈಮ್ ಬಂದ್ರೆ ಟಗ್ರ ಆಗ್ಬೇಕಾಗತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬಸವರಾಜ ದೇವರು ವಾರ್ನ್ ಮಾಡಿರೋದು, ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೆಳಗೆ ಇಳಿಸಿದ್ದೇ ಆದಲ್ಲಿ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಜೊತೆ ಈಗ ರೇವಣ ಸಿದ್ದೇಶ್ವರ ಪೀಠದ ಸ್ವಾಮೀಜಿಗಳಾದ ಬಸವರಾಜ ದೇವರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸ್ವಾಮೀಜಿಗಳೇ, ಈ ಕುರುಬ ಸಮುದಾಯದವರು ಒಂದ್ ಕಡೆ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನೀವು ಸಹ ಭಾಗಿಯಾಗಿದ್ದೀರಾ. ಈಗ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಕುರ್ಚಿಗಾಗಿ ಕಿತ್ತಾಟ ಆಗಿದೆ ಎಂಬುದು ಕಡೆ ಹೇಳಲಾಗ್ತದೆ. ಈ ಒಂದು ವಿಚಾರಕ್ಕೆ ಏನೆಲ್ಲ ನಿರ್ಣಯ ಆಯ್ತು ಸ್ವಾಮೀಜಿ ಅಂತ? ಏನಂದ್ರ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಪ್ರಗತಿದಾಯಕವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಒಂದು ಕಾರಣ ಇಲ್ಲದೇ ಅವರನ್ನ ಪದಚ್ಯುತಿಗೊಳಿಸುವಂತ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಇದೊಂದು ವಿಪರ್ಯಾಸ. ಅವರ ಏನು ಆಲೋಚನೆಗಳಿದ್ದಾವೆ ಮತ್ತು ಕರ್ನಾಟಕಕ್ಕೆ ಏನು ಪ್ರಗತಿಪರ ವಿಚಾರಗಳೇನದಾವೆ ಅವುಗಳ ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನಿವಾರ್ಯ. ಇಂಥ ಸ್ಥಿತಿಯಲ್ಲಿ ಯಾವುದೇ ಸಂದರ್ಭ ಬಂದರೂ ಮತ್ತು ಕರ್ನಾಟಕದ ಪ್ರಗತಿಗೆ ಮತ್ತು ಪಕ್ಷದ ಪ್ರಗತಿಗೆ ಅವರು ಅನಿವಾರ್ಯ. ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಒಂದ್ ಕಡೆ DCM ಅವರು ಸಹ ಒಂದ್ ಕಡೆ ಆ ಬದಲಾವಣೆ ಮಾಡಿದ್ರೆ ಬಹಳಷ್ಟು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ. ವರಿಷ್ಠ ಸಮುದಾಯ ಮುಖಂಡರು ಎಲ್ಲ ಹೇಳ್ತಿದ್ರೆ ಕಾಂಗ್ರೆಸ್ ಬಿಟ್ಟು ಬರ್ತೀವಿ, ಕಾಂಗ್ರೆಸ್ ಅನ್ನ ಬಹಿಷ್ಕಾರ ಮಾಡ್ತೀವಿ, ಪ್ರಾದೇಶಿಕ ಪಕ್ಷವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅವರು ಆ ನಿಲುವುಗಳನ್ನ ಮತ್ತು ಅವರು ಆಲೋಚನೆಗಳು ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಏನಾದರೂ ಆ ತರದ ಪದಚ್ಯುತಿಗೊಳಿಸಿದಲ್ಲಿ ಬಹಳಷ್ಟು ಕೆಟ್ಟ ಪರಿಣಾಮಗಳು ಕರ್ನಾಟಕದಲ್ಲಿ ಆಗ್ತವೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದನ್ನ ಆ ತರ ಆಲೋಚನೆ ಮಾಡಬಾರದು. ಅವರನ್ನ ಇನ್ನೂ 2.5 ವರ್ಷವರೆಗೂ ಮುಂದುವರಿಸುವಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಏನಂತ ತಾವು ಹೇಳಿದ್ರು ಸ್ವಾಮೀಜಿ ಅಂತ ಈ ಒಂದು ವಿಚಾರಕ್ಕೆ? ನಾವು ಕುರುಬರು ಬರೀ ಕುರಿಗಳಲ್ಲ, ಅದನ್ನ ಟಗರ್ ಆಗ್ಬೇಕಾಗತ್ ನಾವು ಎಲ್ರೂ. ಅದಕ್ಕೆ ಯಾವುದೇ ರೀತಿ ಯಾವುದೇ ಸಂದರ್ಭ ಬಂದ್ರೂ ಅವರನ್ನ ಪದಚ್ಯುತಿಗೊಳಿಸುವಂತದ್ದು ಅಥವಾ ಅವರ ಸ್ಥಾನಕ್ಕೆ ಅಗೌರವ ತೋರಿಸುವಂತದ್ದು ಸರಿಯಲ್ಲ. ಇದಿಷ್ಟು ಕುರುಬ ಸಮಾಜದ ಸ್ವಾಮೀಜಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.